ಗೈಸ್ ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಹನುಮಾನ್ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗೈಸ್ ಈ ಹನುಮಾನ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಬಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಹನುಮಾನ್ ಮೂವಿಯಲ್ಲಿ ತೀಜು ಸಾಜಾ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ, ಮತ್ತು ರಾಜ್ಬಿ ಶೆಟ್ಟಿ ಅವರು ಕೂಡ ನಟಿಸಿದ್ದಾರೆ, ಮತ್ತು ರಕ್ಷಿತ್ ಶೆಟ್ಟಿ ಅವರು ಕೂಡ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 40 ಕೋಟಿ ಬಜೆಟನ್ನು ಹಾಕಿದ್ದಾರೆ, ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ 350 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ತಿದ್ದಾರೆ. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಪ್ಯಾನ್ ಇಂಡಿಯಾ ಸಿನಿಮಾವಾಗಿದೆ, ಅಂತಾರೆ ಎಲ್ಲ ಭಾಷೆಗಳಲ್ಲೂ ಕೂಡ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಮಲಯಾಳಂ, ಹಿಂದಿ ಮತ್ತು ಕನ್ನಡದಲ್ಲಾಗಿರ್ಬೋದು ಎಲ್ಲ ಕಡೆ ಕೂಡ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಮೂವಿಯ ಪ್ರೊಡ್ಯೂಸರ್ ಆಗಿರ್ಬೋದು ಮತ್ತು ಡೈರೆಕ್ಟರ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ, ಮತ್ತು ಎಡಿಟಿಂಗ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಹನುಮಾನ್ ಮೂವಿಯ ಒಂದು ಲೈನ್ ಸ್ಟೋರಿ ನೋಡೋದಾದರೆ, ಈ ಮೂವಿಯಲ್ಲಿ ತೀಜು ಸಾಜಾ ಅವ್ರಿಗೆ ಒಂದು ಅಕ್ಕ ಇರ್ತಾರೆ. ಅವ್ರ ಅಕ್ಕ ಏನಪ್ಪ ಅಂತಂದರೆ ಮಜ್ಜಿಗೆ ಬಿಸ್ನೆಸ್ ಮತ್ತು ಎಳ್ನೀರು ಬಿಸ್ನೆಸ್ಸನ್ನು ಮಾಡ್ತಾಯಿರ್ತಾರೆ. ಅಂತಂದರೆ ಅವ್ರ ಹತ್ರ ಜಮೀನು ಇರುತ್ತೆ, ಅವ್ರೇನು ಮಾಡ್ತಾರೆ, ಹಸುಗಳಿರುತ್ತೆ, ಅವರೆಲ್ಲ ಕೂಡ ಮಜ್ಜಿಗೆಯನ್ನು ಕೂಡ ಮಾಡ್ಕೊಂಡು ಮತ್ತು ಎಳ್ನೀರು ಬಿಸ್ನೆಸ್ಸನ್ನು ಮಾಡ್ತಾಯಿರ್ತಾರೆ. ಈ ತೀಜು ಸಾಜಾನವ್ರಿಗೆ ಏನು ಮಾಡ್ತಾನೆ ಅಂತಾರೆ, ಯಾವಾಗಲೂ ಕೂಡ ಒಂದು ಚಿಕ್ಕ ಮಕ್ಕಳ ರೀತಿ ಆಟ ಆಡ್ತಾ ಇರ್ತಾನೆ. ಅಂತಂದರೆ ಮರದಿಂದ ಮರಕ್ಕೆ ನೆಗೆಯೋದು ಮತ್ತು ನೀರುಗಳು ಮುಳುಗೋದು ಅವನಿಗೆ ಏನು ಕೂಡ ಗೊತ್ತಿರೋದಿಲ್ಲ. ಅವನೇನು ಮಾಡ್ತಾನೆ, ಊರಿನ ಜನರೆಲ್ಲ ಅವನ ಒಂದು ರೀತಿ ಕಾಮಿಡಿ ಪೀಸ್ ರೀತಿ ನೋಡ್ತಾ ಇರ್ತಾರೆ. ಗೈಸ್ ಆ ಕಾಮಿಡಿ ಪೀಸ್ ಅಂತ ನೋಡ್ತಾ ಇದ್ದಾಗ ಏನಾಗುತ್ತೆ ಅಂತಾರೆ, ಅವನು ಒಂದು ಸಮುದ್ರ ಒಳಗಡೆ ಬೀಳ್ತಾನೆ. ಅಂದರೆ ಅಲ್ಲಿ ಪಕ್ಕದಲ್ಲಿ ಒಂದು ಆಂಜನೇಯ ಇರುತ್ತೆ, ಅದರ ಪಕ್ಕ ಬೀಳ್ತಾನೆ. ಅಲ್ಲಿ ಏನೋ ಒಂದು ರೀತಿ ಸಿಗುತ್ತೆ ಗೈಸ್. ಆ ಸಿಕ್ತಾಗ ಏನಾಗುತ್ತೆ ಅಂತಾರೆ, ಇವನಿಗೆ ಪವರ್ಫುಲ್ ಆಗಿಬಿಡ್ತಾನೆ. ಇವನಿಗೆ ಯಾರೇ ಆಪೋಸಿಟ್ ಬಂದರೂ ಏನೇ ಆದರೂ ಕೂಡ ಇವನು ಎಲ್ಲರನ್ನೂ ಕೂಡ ಎದುರಿಸೋಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗೇನಾಗುತ್ತೆ, ಊರಿನ ಜನಗಳಿಗೆಲ್ಲ ಗೊತ್ತಾಗುತ್ತೆ ಇವನೇನು ಈ ಪಾಟಿ ಸತ್ತಿದ್ದಾನೆ ಮತ್ತು ಏನು ಕೂಡ ಮಾಡ್ತಾಯಿದ್ದಾನೆ ಅಂತ ಕೂಡ. ಅಲ್ಲೇನು ಮಾಡ್ತಾನೆ ಅಂತಾರೆ, ಸಿಟಿಯಿಂದ ಯಾರೋ ಕೂಡ ಅಲ್ಲಿಗೆ ಬರ್ತಾರೆ ಗೈಸ್. ಆದರೆ ಅಲ್ಲಿ ಸಿಕ್ಕಿದೆಲ್ಲ ಅದು ಅಪರೂಪ, ಅಂತಂದರೆ ಇಡೀ ದೇಶದಲ್ಲೇ ಅದೊಂದೇ ಸಿಕ್ಕೋದು ಗೈಸ್. ಅದು ಸಿಕ್ಕರೆ ಏನಾದರೂ ಮಾಡ್ಬೋದು ಮತ್ತು ಏನಾದರೂ ಎತ್ತಾಕ್ಬೋದು ಅಂತ ಕೂಡ ಅವ್ರಿಗೆ ಒಂದು ಥಿಂಕ್ ಇರುತ್ತೆ. ಅದನ್ನ ಹೆಂಗಾರು ಮಾಡಿ ಊರಿನ ಜನರ ಹತ್ರ ಕಿತ್ಕೋಬೇಕು, ಇದು ಮಾಡಬೇಕು ಅಂತ ಕೂಡ ಅವ್ರು ಯೋಚನೆ ಮಾಡ್ತಾಯಿದ್ದಾಗ ಏನಾಗುತ್ತೆ ಅಂತಾರೆ, ಅಲ್ಲಿ ರಿಷಬ್ ಶೆಟ್ಟಿ ಅವರು ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ. ಅಂತಾರೆ ಅವರು ಒಂದು ಹನುಮಾನ್ ಅಂತಾರೆ, ಆಂಜನೇಯ ಮತ್ತು ಲಕ್ಷ್ಮಣ ಯಾವ ರೀತಿ ಇರ್ತಾರೆ ಆ ರೀತಿ ಒಂದು ಎಂಟ್ರಿಯನ್ನು ಕೂಡ ಕೊಡ್ತಾರೆ. ಅಲ್ಲಿ ಹನುಮಾನ್ ಆಗಿ ಇವರು ಕೂಡ ತೋರಿಸ್ಕೋತಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಹನುಮಾನ್ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು, ಫೈಟಿಂಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.